ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಿದೆ. ಅಬಕಾರಿ ಸುಂಕ ₹2 ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿರೋದು. ಪರಿಷ್ಕೃತ ದರ ತೈಲ ಕಂಪನಿಗಳಿಗೆ ಮಾತ್ರ ಇದೆಲ್ಲ ರೂಲ್ಸ್ ಅಂಡ್ ಕಂಡೀಷನ್ಸ್ ಅನ್ವಯ ಆಗೋದು. ಅಬಕಾರಿ ಸುಂಕ ₹2 ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರೋದು. ಪರಿಷ್ಕೃತ ದರ ತೈಲ ಕಂಪನಿಗಳೇನಿರ್ತವೆ ಇದಕ್ಕೆ ಮಾತ್ರ ಅನ್ವಯ ಆಗತ್ತೆ. ₹2 ಹೆಚ್ಚಳ ಆಗಿರೋದು. ಇದರಿಂದ ವಾಹನ ಸವಾರರಿಗೆ ಯಾವುದೇ ಹೊರೆ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಆಗೋದಿಲ್ಲ. ಸಗಟು ಮಾರಾಟ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಹಾಗೆ ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿಯನ್ನು ಹಂಚಿಕೊಂಡಿರೋದು. ಮುಂದುವರೆದು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಏನಿದೆ ಇದು ಕೂಡ ಹೆಚ್ಚಳ ಆಗಿರೋದು ₹2ಗೆ. ಕೇಂದ್ರ ಸರ್ಕಾರವೇ ಈ ಅಬಕಾರಿ ಸುಂಕವನ್ನು ಹೆಚ್ಚಿಗೆ ಮಾಡಿರೋದು. ಪರಿಷ್ಕೃತ ದರ ತೈಲ ಕಂಪನಿಗಳು ಏನಿರ್ತವೆ ಅವುಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಮುಂದುವರೆದು ವಾಹನ ಸವಾರರಿಗೆ ಯಾವುದೇ ಹೊರೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಪ್ರತಿದಿನವೂ ಕೂಡ ಏನು ವಾಹನವನ್ನು ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತವರಿಗೆ ಇದರ ಬರೆ ನಿಜಕ್ಕೂ ಕೂಡ ನೇರವಾಗಿ ಬೀಳತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಉಲ್ಲೇಖಗಳನ್ನು ಹಾಗೆ ಸುತ್ತೋಲನೆಗಳನ್ನು ಸೂಚನೆಯನ್ನು ಕೂಡ ನೀಡಿರೋದು. ಅಂದರೆ ಅಬಕಾರಿ ಸುಂಕ ₹2 ಹೆಚ್ಚಿಗೆ ಮಾಡಿದೆ. ಇದು ತೈಲ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇದರಿಂದ ವಾಹನ ಸವಾರರಿಗೆ ಯಾವುದೇ ಹೊರೆ ಇಲ್ಲ ಅಂತ ಹೇಳಿದ್ರು ಕೂಡ ಈಗ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಆಗ್ತಾ ಇರೋದ್ರಿಂದ ಸಗಟು ಮಾರಾಟ ದರದಲ್ಲಿ ವ್ಯತ್ಯಾಸಗಳು ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ವಾಹನ ಸವಾರರು ಎಲ್ಲೋ ಒಂದು ಕಡೆ ನಮಗೆ ರೇಟ್ ಜಾಸ್ತಿ ಆಗುತ್ತೆ, ಈಗಾಗಲೇ ಬೆಲೆ ಏರಿಕೆಯ ಬರೆಯ ಬಿಸಿ ಅಥವಾ ಗಾಯದ ಮೇಲೆ ಉಪ್ಪು ಸುರಿಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದರ ಜೊತೆಗೆ ಕೇವಲ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಮಾತ್ರ ಹೆಚ್ಚಳ ಆಗಿರೋದಲ್ಲ, ಇನ್ನು ಒಂದೊಂದೇ ವಸ್ತುಗಳ ಬೆಲೆ ಕೂಡ ಗಗನಕ್ಕೆ ಏರ್ತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ದಿನಬಳಕೆಯ ವಸ್ತುಗಳ ರೇಟನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರವು ಕೂಡ LPG ಸಿಲಿಂಡರ್ ಬೆಲೆ ₹50ಗೆ ಹೆಚ್ಚಳ ಮಾಡಿದೆ. ಅಂದರೆ ಪೆಟ್ರೋಲ್ ಡೀಸೆಲ್ ಜೊತೆಗೆ ಗ್ಯಾಸ್ನ ದರವನ್ನು ಕೂಡ ಬರೋಬ್ಬರಿ ಅಂದರೆ ಅನ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ರೇಟ್ಗಳನ್ನು ಜಾಸ್ತಿ ಮಾಡಿರೋದು. ಕೇಂದ್ರ ಸರ್ಕಾರ ಕಡಿಮೆ ಮಾಡುವಂಥ ಸ್ಥಿತಿ ಇದ್ರೂ ಕೂಡ ಜಾಸ್ತಿ ಮಾಡಿರೋದು ಎಲ್ಲೋ ಒಂದು ಕಡೆ ಜನರಿಗೆ ಬರೆಯನ್ನು ಏಳದಂತಾಗಿದೆ. ಇನ್ನು ದಿಲ್ಲಿಯಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿಯನ್ನು ನೀಡಿರೋದು ಏನು ಸಬ್ಸಿಡಿ ರಹಿತ ಸಿಲಿಂಡರ್ಗೆ ₹50 ಜಾಸ್ತಿ ಆಗಿರೋದ್ರ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. Decided therefore is that the average price, not the average, the price per cylinder of LPG will increase by ₹50. In other words, from 500 it will go up to 550 and the other one will go up from 803 to 853. Now this is a step which we will review as we go along. As it is, we review these every 2 weeks or 3 weeks. And therefore, the excise duty that you have seen increase is not to go on to the consumer on petrol and diesel. As I kept telling you, that excise increase is intended to compensate the oil marketing companies for the 43,000 crore that they have incurred as a loss on the gas part of it. Now you will say, what will happen to petrol and diesel? What we have decided therefore is that ಹರ್ದೀಪ್ ಸಿಂಗ್ ಅವರು ಕೂಡ ತಿಳಿಸ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ ಈಗಾಗಲೇ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಡಿಯ ಸಿಲಿಂಡರ್ ಬೆಲೆ ₹500 ₹550 ಹಾಗೆ ಸಬ್ಸಿಡಿ ರಹಿತವಾಗಿ ಸಿಗ್ತಾ ಇದ್ದಂತಹ ಸಿಲಿಂಡರ್ ಬೆಲೆ ₹803 ಇತ್ತು, ₹853ಕ್ಕೆ ಅಂದರೆ ಎರಡೂ ಸಿಲಿಂಡರ್ ಬೆಲೆಗಳಲ್ಲಿ ಬೇರೆ ಬೇರೆ ಸಿಲಿಂಡರ್ ಯೋಜನೆಯಲ್ಲಿ ಸಿಗ್ತಾ ಇದ್ರು ಕೂಡ ₹50ಗೆ ಏರಿಕೆ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ರು. ಅಂದರೆ ಪೆಟ್ರೋಲ್ ಡೀಸೆಲ್ ಜೊತೆಗೆ ಸಿಲಿಂಡರ್ ಬೆಲೆಯನ್ನು ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರೋದು. ಇದರಿಂದ ಜನರಿಗೆ ನಿಜಕ್ಕೂ